ಮೊದಲನೆಯ ಕಿರುನಾಟಕ ತಿಲಕಾಷ್ಟ ಮಹಿಷ ಬಂಧನ. ಈಗ ರಾಜನ ಆಸ್ಥಾನದಲ್ಲಿ ತೆನಾಲಿರಾಮ ಮತ್ತು ಇತರ ಪಂಡಿತರು ಇದ್ದಾರೆ. ಈಗ ಆಸ್ಥಾನದಲ್ಲಿ ಆಗುವ ಒಂದು ಸಣ್ಣ ದೃಶ್ಯವನ್ನು ನೋಡೋಣ ಬನ್ನಿ. ಈ ಸಭೆಯಲ್ಲಿ ಇರುವ ಪಂಡಿತರಲ್ಲಿ ನಾನು ಒಂದು ಪಂದ್ಯ ಕಟ್ಟಿದ್ದೇನೆ. ನನಗಿಂತ ಯಾರು ಬುದ್ಧಿ ಬಂದರೋ ಅವನಿಗೆ ನಾನು ಸೋತು ಶರಣಾಗುತ್ತೇನೆ. ಇಲ್ಲದಿದ್ದರೆ ನೀವೆಲ್ಲ ನನಗೆ ಶರಣಾಗಬೇಕು. ನನ್ನ ಆಸ್ಥಾನದಲ್ಲಿ ಬಹಳ ಉತ್ತಮವಾದ ಪಂಡಿತರು ಇದ್ದಾರೆ ಎಂದು ನಂಬಿದ್ದೇನೆ. ಯಾರು ಇಲ್ಲಿ ನಿಂತ ಪಂದ್ಯವನ್ನು ಗೆಲ್ಲಬಲ್ಲಿರೋ ಮುಂದೆ ಬನ್ನಿ. ಹಾಗಾದ್ರೆ ಈ ವಿಜಯನಗರದ ಆಸ್ಥಾನದಲ್ಲಿ ಯಾರು ಈ ಪಂಡಿತರನ್ನು ಎದುರಿಸಲು ಸಾಧ್ಯವಿಲ್ಲವೇ? ಮಹಾರಾಜ, ನಾನು ಈ ಪಂಡಿತರನ್ನು ಎದುರಿಸುತ್ತೇನೆ. ಈಗಲೇ ನೀವೇ ನೋಡಿ. ಪಂಡಿತರೇ, ನನ್ನ ಕೆಲವು ಪ್ರಶ್ನೆಗೆ ನೀವು ಉತ್ತರ ಹೇಳಬೇಕು. ನಿಮಗೆ ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ಗೊತ್ತೇ? ನನಗೆ ಅದರ ಅರ್ಥ ತಿಳಿಯದು. ನಾನು ಸೋತೋದೆ. ಅದು ಯಾವ ಗ್ರಂಥ? ಅದನ್ನು ಏನು ಕೇಳಿಲ್ಲವೇ? ಅದು ನಮ್ಮ ಊರಿನಲ್ಲಿರುವ ಹಸು ಕಾಯುವವನಿಗೂ ಗೊತ್ತು. ಹಸು ಕಾಯುವವನಿಗೆ ಗೊತ್ತಿರುವುದು ನನಗೆ ಗೊತ್ತಿಲ್ಲವೇ? ತಿಲಕಾಷ್ಟ ಎಂದರೆ ಎಳ್ಳಿನ ಚಕ್ಕೆ ಕಡ್ಡಿಗಳು. ಮಹಿಷ ಬಂಧನ ಎಂದರೆ ಎಣ್ಣೆ ಕಟ್ಟುವ ಹಗ್ಗ. ಇದೇ ತಿಲಕಾಷ್ಟ ಮಹಿಷ ಬಂಧನ. ಬೇಷ್ ತೆನಾಲಿರಾಮ, ಬೇಷ್. ನಿನ್ನ ಬುದ್ಧಿವಂತಿಕೆಯನ್ನು ಮೆಚ್ಚ